ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ವಿಜಯ ನ್ಯೂಸ್. ನಾನು ಸಂದೇಶ್ ಶೆಟ್ಟಿ. ವೀಕ್ಷಕರೇ, ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಲವ್ ಸ್ಟೋರಿಗಳಿದೆ. ಇದರಲ್ಲಿ ಒಂದು ಇಬ್ಬರ ಲವ್ ಸ್ಟೋರಿ ಮಾತ್ರ ಬ್ರೇಕಪ್ ಆಗಿ ಇನ್ನಷ್ಟು ವೈರಲ್ ಆಗ್ತಾ ಇದೆ. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಸಹ ಈ ಲವ್ ಸ್ಟೋರಿ ಇದೆ ವೈರಲ್ ಆಗ್ತಾ ಇದೆ. ಬನ್ನಿ ವೀಕ್ಷಕರೇ, ಇವತ್ತಿನ ನಮ್ಮ ಜೊತೆಲಿರೋ ಅತಿಥಿ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ ಗೊತ್ತಾಗ್ತಾ ಇಲ್ವಾ? ಬನ್ನಿ ನೋಡೋಣ. ನಮ್ಮ ಜೊತೆ ಇದ್ದಾರೆ ಮುತ್ತು ಅಲಿಯಾಸ್ ಮುತ್ತುರಾಜ್, ಕಿಪ್ಪಿ ಕೀರ್ತಿ ಅವರ ಎಕ್ಸ್ ಬಾಯ್ ಫ್ರೆಂಡ್. ಅವ್ರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಹಾಯ್ ಮುತ್ತು. ಆಯ್ತು. ಹೇಗಿದ್ದೀರಾ? ಫೈನ್. ಹೇಗಿದ್ದೀರಾ? ನಾವು ಸೂಪರ್. ಓಕೆ, ಏನಾಗ್ತಾ ಇದೆ ನಿಮ್ಮ ಲವ್ ಸ್ಟೋರಿ? ಬ್ರೇಕಪ್ ಕಾರಣ ಏನು? ಎಲ್ಲಿಂದ ಲವ್ ಶುರು ಆಗ್ತಾ ಅನ್ನೋದ್ರಿಂದ ಹೇಳೋಣ. ಎಲ್ಲಿಂದ ನಿಮ್ಮ ಲವ್ ಶುರು ಆಯಿತು? ಇಲ್ಲಿಂದ ಅಂದರೆ ನಾವು ಲವ್ ಮಾಡಿ 1 ಇಯರ್ 3 ಮಂತ್ ಆಗಿದೆ. ಓಕೆನಾ, ಹೀಗೆ ಇನ್ಸ್ಟಾಗ್ರಾಮಲ್ಲೇ ಪರಿಚಯ ಆಗಿದ್ದವ್ರು ನನಗೆ. ಹಾಗೆ ಮೆಸೇಜ್ ಮಾಡ್ತಾ ಅವ್ರು ಸ್ಟಾರ್ಟಿಂಗ್ ಟ್ರೋಲ್ ಆಗ್ತಿದ್ರು ಅವರು. ಸ್ಟಾರ್ಟಿಂಗ್ ಹೋಗಿ ನಾನೇ ಮೆಸೇಜ್ ಹಾಕ್ತಿದ್ದು ಹಾಯ್ ಅಂತ. ಹಾಕ್ಬೇಕಾದ್ರೆ ರಿಪ್ಲೈ ಕೊಟ್ಟರು ಪಾಪ. ರಿಪ್ಲೈ ಕೊಟ್ಟಿದ್ದ ತಕ್ಷಣ ಹಂಗೆ ನಾನು ಇರ್ತೀನಿ ನಿನ್ನ ಜೊತೆಲಿ, ನಾನು ಇಲ್ಲಿ ಹೆದರ್ಕೋಬೇಡ ಅಂತ ಎಲ್ಲ ಹೇಳಿದ್ದೀನಿ ನಾನು. ಓಕೆನಾ, ಅದನ್ನು ಬಿಟ್ಟು ಎಲ್ಲ ಸಪೋರ್ಟ್ ಮಾಡಿದ್ದೀನಿ. ಮುತ್ತುರಾಜ್ ಅವರೇ, ನಿಮ್ ಲವ್ ಸ್ಟೋರಿ ಎಲ್ಲಿಂದ ಶುರು ಆಯ್ತು? ಹಾಗೆ ಏನ್ ನಿಮ್ಮ ಲವ್ ಎಸ್ಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ತರ ನಿಮ್ಗೆ ಆಗಿದ್ಯಾ ಏನು ಅಂತ ಹೇಳ್ಬೋದಾ ನೀವು? ಅಂದರೆ ನಮ್ಮ ಲವ್ ಸ್ಟಾರ್ಟ್ ಆಗಿದ್ದು ಇದೇ ಸೀಸನಲ್ಲೇ, ಲಾಸ್ಟ್ ಇಯರಲ್ಲಿ ಇದೇ ಸೀಸನಲ್ಲೇ. ಅವ್ರು ಟ್ರೋಲ್ ಆಗ್ತಿದ್ರು. ಅವ್ರು ಟ್ರೋಲ್ ಆಗ್ತಿರ್ಬೇಕಾದ್ರೆ ಹೋಗಿ ಮೆಸೇಜ್ ಹಾಕಿದ್ದೀನಿ ನಾನು ಅವ್ರಿಗೆ, ಹಾಯ್ ಅಂತ ಹಾಕಿದೆ. ಅವಾಗ ಅವರು ಹೋಗಿ ರಿಪ್ಲೈ ಕೊಟ್ಟರು ನನಗೆ. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ಧೈರ್ಯ ಕೊಟ್ಟಿದ್ದೀರಾ, ಹೆದರ್ಕೋಬೇಡಿ, ಟ್ರೋಲ್ ಆಗ್ತಿದ್ದೀರಾ, ನಾನಿದ್ದೀನಿ ನಿಮ್ಮ ಜೊತೆ ಅಂತ, ತಲೆ ಕೆಡಿಸ್ಕೋಬೇಡಿ, ನಾನಿದ್ದೀನಿ, ನಿಮ್ಗೆ ಯಾವಾಗಲೂ ಆಲ್ವೇಸ್ ಸಪೋರ್ಟ್ ಅಂತ, ನಾನು ಹಿಂದೆ ನಿಂತ್ಕೋತೀನಿ ಅಂತಲೂ ಹೇಳಿದ್ದೀನಿ. ಆಲ್ವೇಸ್ ಸಪೋರ್ಟ್ ಮಾಡ್ತಾನೆ ಇದ್ದೀನಿ ಅವ್ರಿಗೆ. ಈಗ ನೀವು ಲವ್ ಶುರು ಆಗ್ತು ಅಂತ ಹೇಳಿದ್ರೆ, ಆ ಲವ್ ಶುರು ಆಗೋದಕ್ಕೆ ಬರೀ ಒಂದು ಮೆಸೇಜ್ ಸಾಕಾಗಿತ್ತಾ, ಇಲ್ಲ ಬೇರೆ ಏನಾದರೂ ಹೇಳಿದ್ರಾ ನೀವು? ಅಂದರೆ ನಾನು ಅವ್ರಿಗೆ ಮನಸ್ಸು ಮುಟ್ದಂಗೆ ಮಾತಾಡಿದ್ದೀನಿ, ಅವ್ರಿಗೆ ಅದೇ ಸಪೋರ್ಟ್ ಮಾಡಿದ್ದೀನಿ, ಮತ್ತು ಆಲ್ವೇಸ್ ನಿಮ್ಮ ಜೊತೆ ನಿಂತ್ಕೋತೀನಿ ಅಂತಲೂ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಅದು ನಾನು ಹೇಳಿದ ಮಾತು ಅವ್ರಿಗೆ ಮನಸ್ಸಿಗೆ ಟಚ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅವ್ರಿಗೆ ಹಂಗೆ ಕ್ರಶ್ ಆಗಿ, ನಮಗೂ ಕ್ರಶ್ ಆಗಿ ಹಾಗೆ ಲವ್ ಆಗಿದೆ. ಇನ್ನೊಂದು, ಕಿಪ್ಪಿ ಕೀರ್ತಿ ಅವರು ಸಾಕಷ್ಟು ಟ್ರೋಲ್ ಆಗ್ತಾ ಇದ್ರು ಆ ಟೈಮಲ್ಲಿ. ಟ್ರೋಲ್ಗೆ ಅವರ ಕಿಪ್ಪಿ ಕೀರ್ತಿ ಅಂದ್ರೆ ಟ್ರೋಲ್, ಟ್ರೋಲ್ ಅಂದ್ರೆ ಕಿಪ್ಪಿ ಕೀರ್ತಿ ಅನ್ನೋ ರೇಂಜ್ಗೆ ಒಂದು ಹವ ಇತ್ತು. ಆ ಟೈಮಲ್ಲಿ ನೀವು ಲವ್ ಮಾಡಿದ್ದಾ, ಇಲ್ಲ ಅದೇ ಟೈಮಲ್ಲೇ ಲವ್ ಮಾಡಿದ್ದು ನಾನು. ಆಲ್ವೇಸ್ ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತೀನಿ ಅಂತಲೂ ಹೇಳಿದ್ದೀನಿ ಅವ್ರ ಜೊತೆ. ಆಲ್ವೇಸ್ ಸಪೋರ್ಟ್ ಯು, ನೀವು ಅದು ಏನೇ ಆದರೂ ಪರವಾಗಿಲ್ಲ, ಬಟ್ ನನಗೆ ಬಿಟ್ಕೊಡಲ್ಲ ಅಂತಲೂ ಹೇಳಿದ್ದೀನಿ. ಸಪೋರ್ಟ್ ನಿಂತ್ಕೊಂಡಿದ್ದೀನಿ, ಎಲ್ಲನೂ ಮಾಡಿದ್ದೀನಿ ಅವ್ರಿಗೆ. ನಿನಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಎತ್ತು ಬರ್ತೀನಿ, ಮುಲಾಜೇ ಇಲ್ಲ. ಈಗ ಈ ಸಾಕಷ್ಟು ಲವ್ ನೀವೊಂದು ಅವ್ರೊಂದ್ ಕಡೆ ಹೇಳಿದ್ರು, ಕಿಪ್ಪಿ ಕೀರ್ತಿ ಅವರು, ಅವ್ನು ನಿನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾನೆ, ನಾನು ಏನೇ ಕೆಲಸ ಮಾಡೋದಕ್ಕೂ ಅದಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಾನೆ, ಅವ್ನು ತುಂಬಾ ಒಳ್ಳೆ ಹುಡುಗ, ನಂಗೆ ತುಂಬಾ ಇಷ್ಟ ಆಗಿದ್ದಾನೆ, ದೇವ್ರೆ ಕರ್ಸಿದ ನನ್ನ ಹತ್ರ ಅಂತ ಎಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅಂದರೆ ಅದ್ರ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಅವಾಗ ಸ್ವಲ್ಪ ನಮ್ಮದು ಚೆನ್ನಾಗಿತ್ತು ಲವ್ ಸ್ಟೋರಿ, ಬಟ್ ಹಾಗಾಗಿ ನಾನು ಅವ್ರ ಜೊತೆ ಚೆನ್ನಾಗೇ ಇದ್ದೆ. ಬಟ್ ಇವಾಗ ಬಂದ್ಬಿಟ್ಟು ಅಂದರೆ ಮೂರನೇ ವ್ಯಕ್ತಿ ಮಾತು ಕೇಳ್ಕೊಂಡು ಈಗ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅಷ್ಟೇ. ಅವಾಗ ಚೆನ್ನಾಗಿದ್ರು, ನನ್ನ ಮಾತೆಲ್ಲ ಕೇಳ್ತಿದ್ರು, ನಾನು ಏನು ಮಾಡ್ತೀನಿ, ಒಂದು ದಿನ ಅವ್ರು ನಂಗೆ ಒಂದು ದಿನ ಬೈದಿಲ್ಲ, ಏನು ಮಾಡಿಲ್ಲ. ಓಕೆನಾ, ಅಷ್ಟು ಚೆನ್ನಾಗಿ ನಮ್ಮ ಲವ್ ಇತ್ತು. ಬಟ್ ಇವಾಗ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಆ ಥರ ಮನುಷ್ಯ ಚೇಂಜ್ ಆಗ್ಬಿಟ್ಟಿದೆ, ಆ ಥರ ಆಗ್ಬಿಟ್ಟಿದೆ. ಇನ್ನೊಂದು, ನಿಮ್ಮ ಲವ್ ಸ್ಟೋರಿಲಿ ನೀವು ಬಂದು ಮೈಸೂರು ಹುಡುಗ, ಓಕೆ, ಆ ಕಿಪ್ಪಿ ಕೀರ್ತಿ ಬಂದು ಕೊಡಗಿನವರು. ಹೇಗೆ ಕನೆಕ್ಟ್ ಲವ್ ಮೈಸೂರು ಟು ಕೊಡಗು? ಹೇಗೆ ಅಂದರೆ ಅವರು ಸ್ಟಾರ್ಟಿಂಗ್ ಟ್ರೋಲ್ ಆಗ್ತಿರ್ಬೇಕಾದ್ರೆ ನಾನು ಹೋಗಿ ಮೆಸೇಜ್ ಹಾಕ್ದೆ ಅವ್ರಿಗೆ, ಹೋಗ್ಬಿಟ್ಟು ಹಾಯ್ ಅಂತ ರಿಪ್ಲೈ ಮಾಡಿದ್ದೀನಿ. ಮತ್ತು ಅವರು ಹೋಗಿ ರಿಪ್ಲೈ ಮಾಡಿದ್ದಾರೆ, ಒಂದು ಮೆನ್ಷನ್ ಮಾಡಿದ್ದೆ ಅವ್ರಿಗೆ, ಅಲೋಜನ ಅಂದರೆ ಅವ್ರ ಲೈಫ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು. ಸೊ ಅದು ಆ ವಿಡಿಯೋ ನೋಡ್ಬಿಟ್ಟು ನಂಗೆ ತುಂಬ ಬೇಜಾರಾಗುತ್ತೆ, ಈ ಥರನೂ ಇದೆಯಲ್ಲ ಅಂತ ಅಂದ್ಕೊಂಡು ಹೋಗಿ ಮೆಸೇಜ್ ಹಾಕ್ತೆ, ಮತ್ತು ಮೆನ್ಷನ್ನು ಮಾಡಿದೆ, ನೀವು ತಲೆ ಕೆಡಿಸ್ಕೊಬೇಡಿ ಸಿಸ್ಟರ್, ನಾನು ಇದ್ದೀನಿ ಅಂತ. ಆವಾಗ ಫಸ್ಟು ಸಿಸ್ಟರ್ ಅಂತಲೇ ಕರೆದಿತ್ತು. ಆಮೇಲೆ ಬರ್ತಾ ಹಂಗೆ ಮೆಸೇಜ್ ಮಾಡಿಕೊಂಡು ಹಂಗೆ ಸ್ವಲ್ಪ ಫ್ರೆಶ್ ಆಗಿ ಹಂಗೆ ಲವ್ ಆಗಿ ಲಾಸ್ಟ್ ಬಂದು ಈ ಥರ ನಿಂತಿದೆ. ಇನ್ನೊಂದು, ನೀವು ಒಂದು ಮೆಸೇಜ್ ಇಂದ ಲವ್ ಆಗಿದೆ ಅಂತೆ. ಈಗ ಲವ್ ಅಲ್ಲಿ ಎಲ್ಲರೂ ಕಾಮನ್, ಒಂದು ಮೂವಿಗೆ ಹೋಗೋದು, ಇಲ್ಲ ಔಟಿಂಗ್ ಹೋಗೋದು, ಒಂದಷ್ಟು ಮಾತಾಡೋದು, ಆ ಥರ ನೀವೇನಾದ್ರು ಮಾಡಿದ್ರಾ? ಅವ್ರೇನಾದ್ರು ಬಂದಿದ್ರಾ ಮೈಸೂರಿಗೆ? ಅಂದರೆ ನಾನು ಹೋಗಿದ್ದೀನಿ, ಅವ್ರು ಮೈಸೂರು ಬಂದಾಗ ಫಸ್ಟ್ ಮೀಟ್ ಆಗಿದ್ದೆ ನಾವು ಮೈಸೂರಲ್ಲಿ. ಅವ್ರು ಬಂದಿದ್ದು ಈ ಥರ ಪ್ರಮೋಷನ್ ಅಂತ. ಜಸ್ಟ್ ನಾನು ಡ್ರಾಪ್ ಮಾಡಿದೆ ಅವ್ರಿಗೆ, ಕರ್ಕೊಂಡೋಗಿ ನಾನೇ ಡ್ರಾಪ್ ಮಾಡಿದ್ದೀನಿ. ಮತ್ತು ಎಲ್ಲನೂ ಈ ಥರ ಎಲ್ಲ ಹೇಳಿದ್ದೀನಿ, ತಲೆ ಕೆಡ್ಸ್ಕೊಂಡು ಅಂತ ಎಲ್ಲ ಮಾತಾಡ್ಕೊಂಡು ಅಷ್ಟೇ. ಮೂವಿಗೆ ಎಲ್ಲೂ ಹೋಗಿಲ್ಲ, ಬಟ್ ಜೊತೆ ತಿರ್ಗಾಡಿದ್ದೀರಾ, ಮೂವಿಗೆ ಎಲ್ಲೂ ಹೋಗಿಲ್ಲ? ಓಕೆ, ಲೈಕ್ ಹೋಟೆಲ್ ಎಲ್ಲ ಹೋಗಿದ್ದೀರಾ? ಸಿನಿಮಾ ಎಲ್ಲೂ ಹೋಗಿಲ್ಲ. ಓಕೆ, ಕಿಪ್ಪಿ ಕೀರ್ತಿಗೆ ಇಂಥ ಫುಡ್ ಇಷ್ಟ ಅಂದ್ರೆ ಯಾವ ಫುಡ್ ಇಷ್ಟ? ಅವ್ರಿಗೆ ತುಂಬ ಬಿರಿಯಾನಿ ಇಷ್ಟ. ಬಿರಿಯಾನಿ ಇಷ್ಟ, ತುಂಬ ಇಷ್ಟ. ಅಂದರೆ ಮಟನ್ ಬಿರಿಯಾನಿ ಇಷ್ಟ.
ಅವಾಗೆ ಹೋಟ್ಲಲ್ಲಿ ಕೊಡ್ಸಿದ್ದೀನಿ, ತಿಂದಿದ್ದೇವೆ. ಹಾಗೆ ಆಮೇಲೆ ಇನ್ನೊಂದು ಕಿಪ್ಪಿ ಕೀರ್ತಿನ ಈಗ ಫಸ್ಟ್ ಟೈಮ್ ನೀವು ಮೈಸೂರಲ್ಲಿ ಮೀಟ್ ಮಾಡಿದ್ರಿ ಅಂದ್ರೆ ನೀವೇನಾದ್ರೂ ಮೈಸೂರಿಂದ ಕೊಡಗುಗೆ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಆ ಥರ ಏನಾದ್ರೂ ಸನ್ನಿವೇಶ ನಡೆದಿದ್ಯಾ ನಿಮ್ಮಿಬ್ಬರ ನಡುವೆ? ಅಂದರೆ ಇವಾಗ ಫಸ್ಟ್ ಎಲ್ಲ ಬರ್ತಿದ್ದೆ ಫೆಬ್ರವರಿ ಮಂತಲ್ಲಿ ನಿಮಗೆ ಗೊತ್ತು ಲವ್ ಡೇ ಕಿಸ್ತಿ ಅಂತ ಅಲ್ಲಿ ಬರ್ತಿದೆಯಲ್ಲ. ಸೊ ಆ ಟೈಮಲ್ಲಿ ನಾನು ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟಿದ್ದೆ. ಅಂದರೆ ನಾನು ಕೊಡಲೇಬೇಕು ಇವ್ರಿಗೆ, ಕೊಡಲಿಲ್ಲ ಅಂದರೆ ನನಗೆ ಒಂಥರ ಬೇಜಾರಾಗ್ಬಿಟ್ಟಿದೆ ಅಂದರೆ ಕೊಡಲೇಬೇಕು ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ಅವ್ರಿಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ನಾನು, ಅದನ್ನೇ ಫಸ್ಟ್ ಗಿಫ್ಟ್ ಕೊಟ್ಟಿದ್ದು. ಏನದು ಗಿಫ್ಟ್ ಅಂತದ್ದು ಏನಾದ್ರೂ ಪ್ರೆಸೆಂಟ್ ಆಗಿ? Teddy bear. ಅಷ್ಟೊಂದು ಏನಿಲ್ಲ, ನಾರ್ಮಲ್ ಟೆಡಿ ಬೇರ್. ನಾರ್ಮಲ್ ಟೆಡಿ ಬೇರ್ ಟೆಡಿ ಬೇರ್ ಕೊಟ್ಟಿದ್ದೆ. ಹೆಂಗಿತ್ತು ರಿಯಾಕ್ಷನ್ ಕಿಪ್ಪಿ ಕೀರ್ತಿ ಅವರು? ತುಂಬ ಅವ್ರು ತುಂಬ ಫುಲ್ ಖುಷಿ ಆಗ್ಬಿಟ್ಟಿದ್ರು, ತುಂಬ ಹ್ಯಾಪಿಯಿಂದ ಇದ್ರು. ನನಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಏನೋ ಹೇಳಿದ್ರು, ಬಟ್ ಫುಲ್ ಖುಷಿ ಆಗಿದ್ರು. ಫಸ್ಟ್ ಟೈಮ್ ನೀವು ಕಿಪ್ಪಿ ಕೀರ್ತಿಗೆ ಈ ತರ ಪ್ರಪೋಸ್ ಮಾಡಿರೋ ದಿನ ಏನಾದ್ರು ನೆನಪಿದ್ಯಾ? ಪ್ರಪೋಸ್ ಮಾಡಿದ ದಿನ ಅಂದರೆ ಅವತ್ತು ನಾನು ಚೆನ್ನಾಗಿ ನೋಡ್ಕೊತೀನಿ. ನಾನು ಫಸ್ಟ್ ಪ್ರಪೋಸ್ ಮಾಡಿಬಿಟ್ಟೆ, ನಾನು ನಿಮಗೆ ಕ್ರಶ್ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಚೆನ್ನಾಗಿ ನೋಡ್ಕೊತೀನಿ, ತಲೆ ಕೆಡಿಸ್ಕೊಬಿಡಿ, ಎಲ್ಲದಕ್ಕೂ ನಾನು ಇದ್ದೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಡಿ ಅಂತ ನಾನು ಹೇಳಿದ್ದೀನಿ. ಅದೊಂದು ನೆನಪಿದೆ ಅಷ್ಟೇ ಸ್ಟಾರ್ಟಿಂಗ್. ಇನ್ನೊಂದು ಈ ಲವ್ ಅಲ್ಲಿ ಸಾಕಷ್ಟು ಜಗಳ ಮತ್ತೆ ಸಣ್ಣ ಪುಟ್ಟ ಮಾತು ಎಲ್ಲ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಆ ತರ ನಿಮ್ಮ ಮತ್ತೆ ಕಿಪ್ಪಿ ಕೀರ್ತಿ ಮದ್ವೆ ಜಗಳ ಏನಾದ್ರು ನಡೀತಾ ಇತ್ತಾ? ನಮ್ಮ ಮದುವೆಯಲ್ಲಿ ತುಂಬಾ ಅಂದ್ರೆ ಯಾರು ಆಡೋರಿಲ್ಲ, ಅಷ್ಟೊಂದು ಜಗಳ ಮಾಡ್ತಿದ್ರು ಕೂಡ ಒಂದು ನಿಮಿಷಕ್ಕೆ ನಾವು ಬೇಗ ಒಂದಾಗ್ಬಿಡ್ತಿದ್ವಿ. ಯಾಕೆ ಅಂದ್ರೆ ಅಷ್ಟು ಫುಲ್ಲು ಜಗಳ, ಅವರೇ ತಪ್ಪಿರಲಿ ನನ್ನೇ ತಪ್ಪಿರಲಿ. ಬಟ್ ಲಾಸ್ಟಲ್ಲಿ ನನಗೂ ಅನಿಸ್ಬಿಟ್ಟಿದೆ ಬಿಟ್ಬಿಡೋಣ ಅಂತ ಅನಿಸ್ಬಿಡುತ್ತೆ, ಬಟ್ ಅವ್ರಿಗೂ ಆ ಥರ ಅನಿಸ್ಬಿಡುತ್ತೆ. ಬಟ್ ಲಾಸ್ಟಲ್ಲಿ ಬಂದ್ಬಿಟ್ಟು ಅದೇನೋ ಅಂತ ಆಗುತ್ತೆ ಗೊತ್ತಿಲ್ಲ, ಬಟ್ ನಮ್ದು ಟ್ರೂ ಲವ್ವೇ. ಬಟ್ ಬೇಗ ಒಂದಾಗ್ಬಿಡ್ತೀವಿ, ಬೇಗ ಒಂದಾಗ್ಬಿಟ್ಟು ಹಂಗೆ ಮಾತಾಡ್ಕೊಂಡ್ಬಿಡ್ತೀವಿ, ಸರಿ ಆಗ್ಬಿಡ್ತೀವಿ. ಏನದು ಕಾರಣ ಅಷ್ಟು ಸಣ್ಣ ಪುಟ್ಟ ಜಗಳ ಬರೋದಕ್ಕೆ? ನಾರ್ಮಲ್ ಇವಾಗ ಅವ್ರ ಜೊತೆ ಇವ್ರ ಜೊತೆ ಮಾತಾಡ್ಬೇಕು, ಫ್ಯಾಮಿಲಿ ವಿಷಯ ಹಂಗೆ ಹೆಂಗಿದೆ ಆಗ್ತಾರೆ ಸಣ್ಣ ಪುಟ್ಟ ವಿಷಯ. ಇನ್ನೊಂದು ಫ್ಯಾಮಿಲಿ ಅಂತ ಹೇಳಿದಾಗ ನನಗೊಂದು ಥಾಟ್ ಬಂತು. ಕಿಪ್ಪಿ ಕೀರ್ತಿ ಅವರು ಲೈವ್ ಬಂದು ಹೇಳಿದ್ರು, ನಾನು ಫ್ಯಾಮಿಲಿ ಜೊತೆ ಮಾತಾಡಿದ್ದೀನಿ, ಅವರ ಅಪ್ಪ ಅಮ್ಮ ರಿಲೇಟಿವ್ಸ್ ಅಕ್ಕ ತಮ್ಮ ಎಲ್ಲರ ಜೊತೆ ಮಾತಾಡಿದ್ದೀನಿ. ಅದು ನೀವೇನು ಮಾತಾಡ್ಸಿದ್ರ ಇಲ್ಲ ಮನೆ ಕರ್ಕೊಂಡು? ಓಕೆ, ನಮ್ಮ ಮನೆಯಲ್ಲಿ ಆಲ್ರೆಡಿ ಅವ್ರಿಗೆಲ್ಲ ನಮ್ಮ ಡ್ಯಾಡ್ ಜೊತೆ ಒಬ್ಬರ ಜೊತೆ ಬಿಟ್ಬಿಟ್ಟು ನಾವು ಎಲ್ಲರ ಜೊತೆ ಮಾತಾಡ್ಸಿದ್ವಿ. ಸಿಸ್ಟರ್ ಆ್ಯಂಡ್ ಮಾಮ್ ಆಮೇಲೆ ಬ್ರದರ್ ಎಲ್ಲ ಜೊತೆ ಮಾತಾಡ್ತಿದ್ವಿ. ಚೆನ್ನಾಗಿ ಮಾತಾಡಿದ್ರು, ರೆಸ್ಪೆಕ್ಟ್ ಕೊಟ್ಟರು, ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ದಾರೆ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರು, ಎಲ್ಲ ಚೆನ್ನಾಗೇ ಮಾತಾಡಿದ್ರು. ಮತ್ತೆ ಇನ್ನೊಂದು ಅವ್ರ ಮನೆಯವ್ರ ಜೊತೆ ನೀವೇನಾದ್ರು ಮಾತಾಡಿದ್ರ? ಅಂದ್ರೆ ಅವ್ರ ಅಮ್ಮನ ಇಷ್ಟ ಯಾವತ್ತೂ ತೆಗಿಬಾರ್ದು, ಬಟ್ ಹೇಳ್ತಿದ್ದೀನಿ, ಬಟ್ ಬೇಜಾರಾಗ್ಬಾರ್ದು. ಅವ್ರ ಅಮ್ಮ ಪಾಪ ಒಳ್ಳೆಯವರು, ಚೆನ್ನಾಗಿ ಮಾತಾಡಿದ್ದಾರೆ. ನನ್ನ ಜೊತೆ ಅಲ್ಲಿ ಆರಾಮಾಗಿದೆಯಾ, ಏನು ಕೆಲಸ ಮಾಡ್ತೀನಿ ಅಂತ ಎಲ್ಲ ಕೇಳಿದ್ದಾರೆ. ಅವ್ರ ಅಮ್ಮನೂ ಒಪ್ಕೊಂಡಿದ್ದಾರೆ ನಮ್ಗೆ. ಅಷ್ಟೊಂದು ಹೋಗಿತ್ತು. ಬಟ್ ಇನ್ನೊಂದು ನಿಮ್ಮ ಲವ್ ಒಂದು ವರ್ಷ 3 ತಿಂಗಳು ಅಂತ ಹೇಳಿದ್ರು. ಸೊ ಸತತ 1 ವರ್ಷದಲ್ಲಿ ಈ ತರ ತುಂಬಾ ದೊಡ್ಡ ಜಗಳ ಆಡಿರೋದು ಯಾವ್ದಾದ್ರು ಸನ್ನಿವೇಶ ಇದೆಯಾ? ದೊಡ್ಡ ಜಗಳ ಅಂದ್ರೆ ಲಾಸ್ಟ್ ಟೈಮಲ್ಲಿ ಬ್ರೇಕಪ್ ಆಗೋ ಕಾರಣ ಇದೆಯಲ್ಲ, ಅವತ್ತೇ ದೊಡ್ಡ ಜಗಳ ಆಗ್ಬಿಟ್ಟು ತುಂಬಾ ನಾನು ಅವತ್ತು ಹತ್ತಿಲ್ಲ. ಅವತ್ತು ಅಷ್ಟೊಂದು ತುಂಬಾ ಅಳು ಬಂದ್ಬಿಡ್ತೀನಿ ನನಗೆ. ಏನೋ ಅಂದ್ರೆ ಈ ಥರ ಆಗೋಯ್ತಲ್ಲ, ಟ್ರೋಲ್ ಮಾಡಿ ಕೂಡ ಪ್ರಯೋಜನ ಇಲ್ಲ, ನಿಯತ್ತಿಗೆ ಬೆಲೆ ಇಲ್ಲ ಅಂತ ಆ ಥರ ಅನ್ಸ್ಬಿಟ್ಟು ಅಳು ಬಂದ್ಬಿಡ್ತು ತುಂಬ. ಅದೇ ನಾನು ಫಸ್ಟ್ ಟೈಮಲ್ಲಿ ಲವ್ವಲ್ಲಿ ಅದೇ ಫಸ್ಟ್ ಟೈಮ್ ಹತ್ತಿರೋದು ನಾನು. ಮುತ್ತವ್ರೆ, ನೀವು ಹೇಳ್ತಾ ಇದ್ರೆ 3ನೇ ವ್ಯಕ್ತಿಯಿಂದ ನಮ್ ಬ್ರೇಕಪ್ ಆಗಿದೆ ಅಂತ. ಯಾರದು 3ನೇ ವ್ಯಕ್ತಿ ಅಂದ್ರೆ? 3ನೇ ವ್ಯಕ್ತಿ ಅಂದರೆ ಸುನಿಲ್ ಅಂತ. ನಾನು ಅವತ್ತು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ವೇಟಿಂಗ್ ಬರ್ತಿತ್ತು. ಸೊ ನಾನು ಅವಾಗ ಏನಕ್ಕೆ, ಅವರು ಯಾವತ್ತೂ ಕಾಲ್ ರಿಸೀವ್ ಮಾಡ್ದೇನೆ ಇರಲ್ಲ, ಬೇರೆ ಜೊತೆ ಮಾತಾಡ್ತಿದ್ರು, ನಾನು ಫೋನ್ ರಿಸೀವ್ ಮಾಡಿಬಿಟ್ಟು ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ರು. ಆ ಟೈಮಲ್ಲಿ ಅವತ್ತು ಅವ್ರು ಕಾಲ್ ರಿಸೀವ್ ಮಾಡೋಕ್ಕೆ ಹೋಗಲಿಲ್ಲ, ಮಾಡ್ತಾನೆ ಇದ್ದೀನಿ. ಮತ್ತು ಆ ಹುಡುಗನ ನಂಬರ್ ನನ್ನ ಹತ್ರ ಇತ್ತು, ಸುನಿಲ್ ಅಂತ 3ನೇ ವ್ಯಕ್ತಿ, ಅವ್ರ ನಂಬರ್ ಕೂಡ ನನ್ನ ಹತ್ರ ಇತ್ತು. ಹೋಗಿ ಅವ್ರಿಗೂ ಕಾಲ್ ಮಾಡಿದೆ. ನಾನು ಕಾಲ್ ಮಾಡಿಬಿಟ್ಟು ಅವ್ರು ಹುಡುಗ ರಿಸೀವ್ ಮಾಡ್ತಿಲ್ಲ, ಇವರು ರಿಸೀವ್ ಮಾಡ್ತಿಲ್ಲ. ಆಮೇಲೆ ನಾನು ದರ್ಶು ಅಂತ ಗೊತ್ತಾ, ದರ್ಶು ಅವ್ರಿಗೆ ಕಾಲ್ ಮಾಡಿ ಈ ಥರ ಕಾನ್ಫರೆನ್ಸ್ ಹಾಕು ಅಂತ, ಇದೇ ಕಾರಣಕ್ಕೆ ನಾನು ಕೊಟ್ಟಿದ್ದೆ ಅವ್ನಿಗೆ ನಂಬರ್, ಈ ಥರ ಕಾನ್ಫರೆನ್ಸ್ ಹಾಕು ಏನಂತಾರೆ ನೋಡೋಣ ಅಂತ. ಆವಾಗ ಅವ್ನು ಕಾಲ್ ರಿಸೀವ್ ಮಾಡಿದ್ರು, ಬಟ್ ನಾನು ಕಾಲ್ ರಿಸೀವ್ ಮಾಡಿಲ್ಲ. ಬಟ್ ಅವಾಗ ತುಂಬ ಬೇಜಾರಾಯಿತು. ಆಮೇಲೆ ಕಾನ್ಫರೆನ್ಸ್ ಹಾಕ್ಸ್ತೇನೆ, ಅವಾಗ ಲೈನಲ್ಲೇ ಐತೆ. ಮಾತಾಡ್ಬಿಟ್ಟು ಆ ಥರ ಹುಡುಗ ಏನೋ ನಾರ್ಮಲಾಗಿ ಕ್ರಶು ಲವರ್ ಅಂತ ಏನೋ ಮಾತಾಡಿದ್ರು. ಬಟ್ ಅವ್ರಿಗೆ ತುಂಬ ಬೇಜಾರಾಯಿತು, ನನಗೂ ಬೇಜಾರಾಯಿತು. ಹಾಗೆ ಆ ಹುಡುಗ ಬಂದುಬಿಟ್ಟು ಏನಿಲ್ಲ ಅಂತ ಸುಮ್ಮನೆ ಹೇಳಿದ್ದಾನೆ. ಬಟ್ ಅವರು ಏನು ಹೇಳಿದ್ದಾರೆ ಕಿಪ್ಪಿಯವರು ಅಂದರೆ ನನ್ನ ಬಗ್ಗೆ ಅವ್ನ ಸವಾಸ ಬಿಟ್ಬಿಟ್ಟಿದ್ದೀನಿ, ನಾನು ಸವಾಸ ಮಾಡ್ತಿಲ್ಲ, ಅವನು ನನಗೆ ಯಾವುದೇ ಥರ ಸಂಬಂಧ ಇಲ್ಲ ಅಂತಲೂ ಹೇಳಿದ್ದಾರೆ. ಅದನ್ನು ಕೇಳಿ ತುಂಬ ಬೇಜಾರಾಗಿತ್ತು. ಆ ಟೈಮಲ್ಲಿ ನಾನು ತುಂಬ ಹತ್ಬಿಟ್ಟಿದ್ದೀನಿ. ಏನಂದರೆ ಅವ್ರಿಗೆ ಕಾಲ್ ಮಾಡಿಲ್ಲ. ನಾನು ಅದೇ ಸೀಸನ್ನೇ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅದೇ ಟೈಮ್ಗೆ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಬೇಡ, ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ನಾನು ಕೇಳಿದ್ದೀನಿ. ಸೊ ಆ ಥರ ಆಗಿದೆ. ಈಗ ಈ 3ನೇ ವ್ಯಕ್ತಿ ನಿಮ್ ಮುಂಚೆಯಿಂದನೂ ಪರಿಚಯ ಇತ್ತಾ? ಈ ಸುನೀಲ್ ಅನ್ನೋರು ನಿಮ್ಮಿಂದ ಫ್ರೆಂಡಾ ಇಲ್ಲ ಕಿಪ್ಪಿ ಕೀರ್ತಿಯಿಂದ ಫ್ರೆಂಡ್? ಇಲ್ಲ, ಅವ್ರಿಗೆ ಕಿಪ್ಪಿ ಕೀರ್ತಿಯಿಂದ ನನ್ನ ಫ್ರೆಂಡ್ ಆಗಿತ್ತು. ಹಾಗೆ ನಾರ್ಮಲ್ ಪಾಪ ಅವ್ನು ಎಡಿಟ್ ಮಾಡ್ತಿದ್ದ. ಹಾಗೆ ನನಗೆ ಗೊತ್ತಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಅವ್ರು ಮಾತಾಡ್ತಿದ್ರಂತೆ, ಏನೋ ಗೊತ್ತಿಲ್ಲ, ಫ್ರೆಂಡಾಗಿ ಮಾತಾಡ್ತಿದ್ರು. ಬಟ್ ಅವ್ರು ಫ್ರೆಂಡಾಗಿದ್ದರೆ ಏನಕ್ಕೆ ಟ್ರಸ್ಟ್ ಲವರ್ ಅಂತ ಹೇಳ್ಬೇಕು ಹೇಳಿ, ಪಾಪ ಏನಕ್ಕೆ ಹೇಳಬೇಕು? ಆವಾಗ ನಮಗೂ ತುಂಬ ನಮಗೂ ಮನಸ್ಸಿದೆ ಅಲ್ವಾ, ನಮಗೂ ನೋವಾಗಿಲ್ವಾ?
ಲವ್ ಮಾಡ್ತಿರೋ ಹುಡುಗನ ಮುಂದೆ ಇನ್ನೊಂದು ಹುಡುಗನಿಗೆ ಕ್ರಶ್ ಲವರ್ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ ನಮಗೂ ಅಷ್ಟೇ. ಇದೊಂದು ಟ್ರೂ ಫ್ರೆಂಡ್ ಆಗಿ ಹೇಳಿರ್ಬೋದಲ್ಲ ಕ್ರಶ್ ಅಂತ, ಅದಕ್ಕೇನಾದ್ರು ಓಕೆ ಟ್ರೂ ಫ್ರೆಂಡ್ ಹಾಗೇನೆ ಅಂತ ಅನ್ಕೊಳ್ಳಿ. ಓಕೆ ಅಲ್ಲಿ ಬಂದ್ಬಿಟ್ಟು ನನ್ನ ವಿಷಯ ಹೇಳಿದ್ರೆ ಏನಿದೆ, ಅವ್ರನ್ನ ಕಾಲ್ ಮಾಡಿ ಹೇಳ್ಬೋದಲ್ಲ ನೀವು ಸರಿ ಇಲ್ಲ ಅಂತ. ಅಲ್ಲೋಗಿ ಹೇಳಿದ್ರೆ ಏನಿದೆ, ನನ್ನ ಕ್ರಶ್ ಅವ್ನ ಲವರು ಮತ್ತೆ ನಾನು ಮುತ್ತು ಸವಾಸ ಬಿಟ್ಬಿಟ್ಟಿದ್ದೀನಿ ಆ ಥರ ಏನು ಕೇಳ್ಬೇಕು ಅವರು. ಆದ ಕ್ರಶ್ ಲವರ್ ಬಿಟ್ಬಿಟ್ಟಿದ್ದೀನಿ, ಅವ್ನ ಸವಾಸ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಅವ್ನು ಬ್ಲಾಕ್ ಕೂಡ ಮಾಡ್ಬಿಟ್ಟಿದ್ದೀನಿ ಅಂತಾನೂ ಹೇಳಿದ್ದಾರೆ. ಈಗ ಇದೆಲ್ಲ ಬ್ರೇಕಪ್ ಆಗಿದೆ, ಈ ನೆಕ್ಸ್ಟ್ ನೀವು ಕಾಂಟ್ಯಾಕ್ಟ್ ಏನಾದ್ರು ಮಾಡಿದ್ರಾ, ಮಾತಾಡಿದ್ರಾ ಕಿಪ್ಪಿ ಅವ್ರ ಜೊತೆ? ಬಟ್ ನಂಗೆ ಅವ್ರಿಗೆ ಇಷ್ಟ ಇರಲಿಲ್ಲ, ನಾನು ಕಾಂಟ್ಯಾಕ್ಟ್ ಮಾಡೋಣ ಅನ್ಕೊಂಡು. ಬಟ್ ಇಷ್ಟೆಲ್ಲ ಜಗಳ ಆದ್ರೂ ಬಿಡು ಒಂದಾಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರು ಬೇಡ ಅಂತ ಹೇಳಿದ್ರು. ಸೊ ನಾವು ಮೇಲ್ಬಿದ್ದು ಹೋಗೋಕ್ಕಾಗಲ್ಲ, ಮೇಲ್ಬಿದ್ದು ಹೋದ್ರೆ 3 ಕಾಸು ಬೆಲೆ ಇಲ್ಲ ಅಂತಾರಲ್ಲ, ಆ ಥರ ಆಗುತ್ತೆ ಆಮೇಲೆ ನಮ್ಮ ಪರಿಸ್ಥಿತಿ. ಓಕೆ ನಾವು ಹುಡುಗರೇ ತಪ್ಪು ಅಂತ ಹೇಳ್ತಾರೆ, ಬಟ್ ಏನೂ ಗೊತ್ತಿಲ್ಲ, ಯಾರಿಗೂ ಹೇಳಿದ್ರೆ ಏನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಬಟ್ ಹೋಗೋಣ ಅಂದ್ಕೊಂಡೆ, ಬಟ್ ಅದು ಆಗಲಿಲ್ಲ. ಇನ್ನೊಂದು ಈ ಕಿಪ್ಪಿ ಅವರು ಲೈವ್ ಬಂದು ನಂದೇನು ತಪ್ಪಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಈ ತರ ತಪ್ಪು ತಿಳ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬಟ್ ಇವಾಗ ಯಾರು ನಿಜ ಹೇಳೋಕ್ಕಾಗಲ್ಲ, ನಿಜ ಹೇಳಿದ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತೆ, ಸತ್ಯ ಹೇಳಿದ್ರೆ ಎಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಒಬ್ರು ಸುಳ್ಳು ಹೇಳ್ತಾರೆ. ಸೊ ಅವ್ರು ಸುಳ್ಳು ಹೇಳ್ತೀನಿ ಅಂತ ನಾನು ಹೇಳ್ತಿಲ್ಲ, ಬಟ್ ಅವರು ಸುಳ್ಳು ಹೇಳಿದ್ದಾರೆ ಒಂದೊಂದರಲ್ಲಿ. ಹಾಗೆ ನಮ್ಮ ಫ್ಯಾಮಿಲಿ ವಿಷಯನೂ ಈ ಥರ ಮಾತಾಡಿದ್ದಾರೆ. ಈ ಥರ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬಟ್ ಅವ್ರ ಇಷ್ಟ ಎಲ್ಲೇ ಚೆನ್ನಾಗಿದೆ, ಎಲ್ಲ ಇದು ಚೆನ್ನಾಗಿದೆ. ತಿರ್ಗಾ ಯಾವುದೇ ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಲ್ವಾ? ಇನ್ನೊಂದ್ಸಲಿ ಹೋಗಲ್ಲ, ಒಂದ್ಸಲಿ ಅದು ಇದು ಕಸ ಅಂತ ಗೊತ್ತಾಗ್ಬಿಟ್ರೆ ಇದನ್ನು ಕೂಡ ನೋಡ್ಬಾರ್ದು, ನ್ಯೂಸ್ ಕೂಡ ನೋಡ್ಬಾರ್ದು, ಆ ಥರ ಇದೆ. ಈಗ ಕಿಪ್ಪಿ ಅವರು ಅಷ್ಟೊಂದು ನಿಮ್ನ ಹಚ್ಕೊಂಡಿದ್ರು, ಪ್ರೀತಿ ಲವ್ ಹಾಗೆ ಹೀಗೆ ಅಂತ, ನೀವು ಅಷ್ಟೊಂದು ಪ್ರೀತಿಸ್ತಾ ಇದ್ರೆ, ಯಾವ್ದೋ 3ನೇ ವ್ಯಕ್ತಿಯಿಂದ ಈ ತರ ಬ್ರೇಕಪ್ ಆಗಿದೆ, ಅದ್ರ ಬಗ್ಗೆ ಏನ್ ಅನಿಸ್ತಾ ಇದೆ ನಿಮ್ಗೆ? ಅದ್ರ ಬಗ್ಗೆ ಒಂಥರ ಫೀಲ್ ಆಗ್ತಿದೆ. ಅಷ್ಟು ಲವ್ ಮಾಡಿ ನಿಯತ್ತಾಗಿ ಲವ್ ಮಾಡಿದ್ರು ಈ ಪ್ರಪಂಚದಲ್ಲಿ ಬೆಲೆ ಇಲ್ವಲ್ಲ. ಮತ್ತೆ ನಿಯತ್ತಾಗಿ ಲವ್ ಮಾಡಿದ್ರೆ ಮತ್ತೆ ಟ್ರೂಲಾಗಿ ಲವ್ ಮಾಡಿದ್ವಿ, ಬಟ್ ಎಲ್ಲ ಹೇಳ್ತಾರೆ ನೇಮ್ಗಿದೆಯಾ ಫೇಮ್ಗಿದೆಯಾ, ನೇಮ್ದು ಏನು ಸಿಕ್ಕಿದೆ ನಮಗೆ ಲವ್ ಬೇಕು, ಮತ್ತು ನಮ್ಗೆ ಆ ಹುಡುಗಿ ಇಂಪಾರ್ಟೆಂಟ್, ನಂಗೆ ಯಾವುದೇ ಥರ ನೇಮು ಫೇಮು ಯಾವುದು ಬೇಕಾಗಿಲ್ಲ. ನಾನು ಆ ಥರ ಫೇಕ್ ಲವ್ ಮಾಡೋಗಿದ್ರೆ 1 year 3 months ಲವ್ ಮಾಡ್ತಿರ್ಲಿಲ್ಲ, ನಾನು ಒಂದು ಮಂತ್ ಸಾಕು ಅವ್ರು ಬಿಟ್ಟು ಹೋಗ್ಬಿಟ್ಟೆ. ಜಸ್ಟ್ ನಾನು ಬಿಟ್ಟೋಗಿಲ್ಲ, ಹಾಗೆ ತುಂಬ ಬೇಜಾರಾಯಿತು. ಈಗ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಮುತ್ತುರಾಜ್ ಬರೀ ಫಾಲೋವರ್ಸ್ ತಗೊಳ್ಳೋದಕ್ಕೆ, ವ್ಯೂಸ್ ತಗೊಳ್ಳೋದಕ್ಕೆ ಕಿಪ್ಪಿ ಲವ್ ಮಾಡಿದ್ದಾನೆ, ಬಳಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬಟ್ ಅವ್ರಿಗೆ ರಿಯಾಲಿಟಿ ಗೊತ್ತಿಲ್ಲ, ರಿಯಾಲಿಟಿ ಗೊತ್ತಿಲ್ಲದೇ ಮಾತಾಡಕ್ಕೆ ಹೋಗ್ಬಾರ್ದು. ರಿಯಾಲಿಟಿ ನಮ್ಗೆ ಮಾತ್ರ ಗೊತ್ತಿದೆ, ಅಲ್ಲಿ ನಮ್ಮಿಬ್ರು ಮಧ್ಯದಲ್ಲಿ ಏನಾಗ್ತಿದೆ ನಮಗೆ ಮಾತ್ರ ಗೊತ್ತಿದೆ. ಅಷ್ಟು ತಿಳ್ಕೊಳ್ದೇನೆ ಎಲ್ಲ ಮಾತಾಡ್ತಾರೆ, ಬಟ್ ಅವ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅವ್ರಿಗೆ ಪ್ರೂವ್ ಮಾಡಬೇಕು ಅಂತ ಏನಿಲ್ಲ, ನಮ್ಮ ಇಷ್ಟ, ನಮ್ಮ ಲೈಫು, ಇದು ನಮ್ದಿದು. ಅವ್ರಿಗೆ ಪ್ರೂವ್ ಮಾಡ್ಬೇಕಂತೇನಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀವಿ. ಸೊ ಹಾಗಾಗಿ RFIನೂ ಕೊಟ್ಟಿದ್ದೀನಿ, ಈ ಥರ ಆಗಿದೆ, ಈ ಥರ ಆಗಿದೆ. ಹಂಗಾದ್ರೂ ತಪ್ಪು ತಿಳ್ಕೊತಿದ್ದಾರೆ, ಬಟ್ ಅವ್ರಿಗೆ ಏನೂ ಹೇಳೋಕ್ಕಾಗಲ್ಲ. ಅವ್ರ ಇಷ್ಟ, ಇಲ್ಲಿ ಏನಾಗ್ತಿದೆ ನಮಗೆ ಮಾತ್ರ ಗೊತ್ತಿದೆ, ರಿಯಾಲಿಟಿ ನಮಗೆ ಮಾತ್ರ ಗೊತ್ತು ಅಷ್ಟೇ. ಎಲ್ಲರಿಗೆ ಏನೂ ಗೊತ್ತಿಲ್ಲ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಆಗ್ತಿದ್ದವ್ರು ಕಿಪ್ಪಿ ಕೀರ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ನ ಒಂದ್ ಕಡೆ ನೆಗೆಟಿವ್ ಶೇಡ್ ಆಗಿ ತೋರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನೆಗೆಟಿವ್ ಅವ್ರಿಗೆ ರಿಯಾಲಿಟಿನೇ ಗೊತ್ತಿಲ್ಲ ಅಂದ್ರೆ ಅವ್ರ ಕಡೆ ಅಂದ್ರೆ ಕಿಪ್ಪಿ ಫಸ್ಟಿಂದನೂ ಬಂದಿದ್ದಾಳೆ. ಓಕೆನಾ, ಕಿಪ್ಪಿ ಅಂದ್ರೆ ಅವ್ರಿಗೆ ಗೊತ್ತು ಅವಳು ಇನ್ನೊಸಿಂಟು, ಮತ್ತೆ ಅಳ್ಕೊಂಡೆಲ್ಲ ವಿಡಿಯೋ ಮಾಡ್ತಾಳೆ. ಅವಾಗ ಅವ್ರು ಅನ್ಕೊಬಿಡ್ತಾರೆ, ಓ ಇವಳೇ ತಪ್ಪು, ಅವಳು ಸರಿ ಅಂತ ಅನ್ಕೊಬಿಡ್ತಾರೆ. ಬಟ್ ರಿಯಾಲಿಟಿ ಮಾತ್ರ ನಮಗೆ ಗೊತ್ತಿದೆ ಏನಾಗಿದೆ, ಬಟ್ ರಿಯಾಲಿಟಿ ಏನು ಅಂತ ನಮಗೆ ಮಾತ್ರ ಗೊತ್ತಿದೆ. ಅವ್ರಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಬಟ್ ಅವ್ರಿಗೆ ಮತ್ತೆ ಇವಾಗ ಏನಂದ್ರೆ ನನ್ನ ಪರವಾಗಿ ವಿಡಿಯೋ ಮಾಡ್ತಾರಲ್ಲ, ಅವ್ರಿಗೆ ಹೋಗಿ ಎಲ್ಲದಕ್ಕೂ ಮೆಸೇಜ್ ಹಾಕೋದು, ಇವ್ನು ಸರಿ ಇಲ್ಲ, ಅವ್ನು ಆ ಥರ ಅಂತ ಟ್ರೋಲ್ ಹೋಗಿ ಹೇಳ್ತಾರೆ, ಹೇಳ್ಕೊಡೋದು. ಕಿಪ್ಪಿ ಕೀರ್ತಿ ಅವರೇ ಟ್ರೋಲರ್ಸ್ ಹೇಳ್ತಾರೆ. ಕಿಪ್ಪಿ ಕೀರ್ತಿ ಅವ್ರು ಇದ್ದಾರಲ್ಲ, ಅವ್ರ ಕಡೆ ಟ್ರೋಲರ್ಸ್ ಇವೆ, ಬೇಕಂದ್ರೆ ಆ ಥರ ಮಾಡೋದು. ಅವ್ರ ಕಡೆ ಅಷ್ಟು ಟ್ರೋಲರ್ಸ್ ಮಡಿಕೊಂಡು ಅವರು ಟ್ರೋಲರ್ಸ್ ಹೇಳಿ ನಿಮ್ಗೆ ಅಪೋಸಿಟ್ ಆಗಿ ನೆಗೆಟಿವ್ ಆಗಿ ಶೇಡ್ ಆಗಿ ತೋರಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಬೇಜಾರಾಗಲ್ವಾ? ಇಷ್ಟೊಂದು ನಂಗೆ ತುಂಬಾ ಫೀಲ್ ಆಗ್ತಿದೆ, ಬಟ್ ಇಲ್ಲಿ ಹೇಳಕ್ಕಾಗಲ್ಲ. ಬಟ್ ಬೇರೆ ಪ್ರೂವ್ ಮಾಡ್ಬೇಕಂತ ಏನಿಲ್ಲ, ಬಟ್ ನಮ್ಮ ಒಳಗಡೆ ತಿರ್ಗಾ ಪ್ರೂವ್ ಮಾಡಕ್ ಹೋದ್ರೆ ಇವನೇ ತಪ್ಪು, ಏನೇ ಇಲ್ಲಿ ಇವಾಗ ಒಳ್ಳೆ ರೀತಿಲಿ ಮಾಡಿದ್ರು ಅಷ್ಟೇನೆ ಇವಾಗ ತಪ್ಪು ತಿಳ್ಕೊತಾರೆ ನಮ್ಮ ಬಗ್ಗೆ ಜನ. ಆಲ್ರೆಡಿ ನೆಗೆಟಿವ್ ಬಂದ್ಬಿಟ್ಟಿದೆ, ಬಟ್ ಇವಾಗ ಪಾಸಿಟಿವ್ ಮಾಡಕ್ ಹೋದ್ರು ನಮಗೆ ತಪ್ಪು ತಿಳ್ಕೊತಾರೆ. ಬಟ್ ಇನ್ನು ಯಾವುದಕ್ಕೂ ನಾನು ಕ್ಲಾರಿಫೈ ಇದೇ ಮಾಡಲ್ಲ. ಅವ್ರಿಗೆ ರಿಯಾಲಿಟಿ ಗೊತ್ತಿಲ್ಲದೇ ಮಾತಾಡ್ತಾರೆ, ಅವ್ರಿಗೆ ಇನ್ನೋಸೆಂಟ್ ಅನ್ಕೋಬಿಟ್ಟಿದ್ದಾರೆ. ಬಟ್ ಅಲ್ಲಿ ಏನಾಗ್ತಿದೆ ನಮಗೆ ಮಾತ್ರ ಗೊತ್ತಿದೆ, ರಿಯಾಲಿಟಿ ಏನಿದೆ ಅಲ್ಲಿ ಅವ್ರು ತಿಳ್ಕೊಂಡು ಟ್ರೋಲ್ ಮಾಡಬೇಕು. ಬಟ್ ತಿಳ್ಕೊಂಡ್ರೆ ಟ್ರೋಲ್ ಮಾಡ್ತಿದ್ದಾರೆ. ಬಟ್ ಗೊತ್ತಾಗುತ್ತೆ ಮುಂದೆ ರಿಯಾಲಿಟಿ ಏನಂತ ಗೊತ್ತಾಗುತ್ತೆ, ಪಕ್ಕ ಪ್ರೂವ್ ಮಾಡ್ತೀನಿ ರಿಯಾಲಿಟಿ ಏನು ಅಂತ ತೋರಿಸ್ತೀನಿ ನನ್ನ ಪಕ್ಕ. ಅಂಥವ್ರಿಗೆಲ್ಲ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಅವ್ರು ಏನೇ ನೆಗೆಟಿವ್ ತೋರಿಸಿದ್ರು ಅಷ್ಟೇ, ಇದು ಅವ್ರಿಗೆ ಪ್ರೂವ್ ಮಾಡ್ಬೇಕಂತೇನಿಲ್ಲ, ನಮ್ಮ ಇಷ್ಟ, ನಮ್ಮ ಲೈಫ್, ನಾವು ಹೇಗಿದ್ರು ಹೊರಡುತ್ತೆ, ಅವ್ರಿಗೆ ಏನು ಆಗ್ಬೇಕಾಗಿಲ್ಲ. ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿಲಿ ಇದ್ರ ಬಗ್ಗೆ ಸುದ್ದಿ ಎಲ್ಲ ಕೇಳ್ತಾ ಇದ್ರು, ವೈರಲ್ ಆಗ್ತಾ ಇರೋ ನೋಡ್ತಾ ಇರೋದೆ, ಅವರು ಏನ್ ಹೇಳ್ತಾರೆ ನಿಮ್ಗೆ? ಏನಾದ್ರು ಅಂದ್ರೆ ಹೇಳ್ತಾರೆ, ನಿಂಗೆ ಯಾಕೋ ಬೇಕಿದ್ದು, ನೀನು ಲವ್ ಮಾಡ್ತೀಯ ಹುಡುಗಿನ, ಅವಳು ನೋಡಿದ್ರೆ ಹಂಗಿದ್ದಾಳೆ ಅಂತ ಹೇಳ್ತಾರೆ. ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಬಿಡೋದು ಮನಸ್ಸಿಂದ ಪ್ರೀತಿ ಹುಟ್ಟೋದು, ಬಟ್ ಅಂದ ಚಂದ ನೋಡಿ ಪ್ರೀತಿ ಹುಟ್ಟಲ್ಲ. ಓಕೆ, ನನ್ನ ಇಷ್ಟ, ಅದು ನನ್ನ ಲೈಫ್, ನೀವೇನು ಹೇಳಕ್ ಬರ್ಬೇಡಿ ಅಂತ ನಮ್ಮ ಫ್ಯಾಮಿಲಿಗೂ ಬೈದಿದ್ದೀನಿ ಅಷ್ಟೇ. ನಮ್ಮ ಫ್ಯಾಮಿಲಿ ದೂರ ಮಾಡ್ಕೊಂಡಿದ್ದೀನಿ ಲವ್ವಿಂದಾನೆ, ಒಂದು ಲವ್ವಿಂದ ನಮ್ಮ ಫ್ಯಾಮಿಲಿನ ದೂರ ಮಾಡ್ಕೊಂಡಿದ್ದೀನಿ, ಫ್ರೆಂಡ್ಸ್ನೆಲ್ಲ ದೂರ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬರ್ತಿದ್ರೆ ಸಾಕು ಬಂದ ಅಂತ ಅನ್ಕೊಂಡು ರೇಗಿಸ್ತಾರೆ.
ಸೊ ಹಾಗಾಗಿ ಅದನ್ನೆಲ್ಲ ತಡ್ಕೊಂಡು ಬಂದಿದ್ದೀನಿ ಅಂದರೆ ನಾನು ಒಂದು ಟ್ರೂ ಲವ್ ಮಾಡಿದ್ದೀನಿ ಅಂತ ಅಷ್ಟೇ. ಈಗ ನೀವು ಫ್ಯಾಮಿಲಿ ಜೊತೆ ಇಲ್ವಾ, ಸಪ್ರೇಟ್ ಇದ್ದೀರಾ, ಇಲ್ಲ ಮಾತಾಡ್ತಾ ಇಲ್ವಾ ಹೇಗೆ? ಅಂದರೆ ಮಾತಾಡ್ತಿಲ್ಲ, ನಾರ್ಮಲ್ ಆಗಿ ಅಂದರೆ ಬ್ರದರ್ ಮಾತ್ರ ಮಾತಾಡ್ತಿದ್ದಾರೆ, ಬಟ್ ಮಾಮ್ ಆಗಲಿ ಡ್ಯಾಡ್ ಆಗಲಿ ಯಾರೂ ಮಾತಾಡ್ತಿಲ್ಲ ಅಷ್ಟೇ. ಈ ಲವ್ವೇ ಕಾರಣ ಅವ್ರು ದೂರ ಆಗೋಕ್ಕೆ. ಸೊ ನೀವು ಕಿಪ್ಪಿ ಕೀರ್ತಿಗೋಸ್ಕರ ಇವ್ರೆಲ್ಲಾರನ್ನೂ ದೂರ ಮಾಡ್ಕೊಂಡಿದ್ದೀವಿ. ಕಿಪ್ಪಿ ಕೀರ್ತಿನೇ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತೀರಾ? ಹೌದು, ನಾನು ತಿರ್ಗಾ ಇಲ್ಲಿ ಜಗಳ ಆದ್ರೂ ಅಷ್ಟೇ ಇದೆ, ಇಷ್ಟೆಲ್ಲ ಆದ್ರೂ ಅಷ್ಟೇ ನಾನೇ ಇದು ಮಾಡ್ತಿದ್ದೀನಿ. ಸೊ ಎನ್ನೆ ಕೂಡ ಕಾಲ್ ಮಾಡಿದ್ದೆ, ಒಬ್ಬರ ಅಕ್ಕನ ಹತ್ರ ಕಾಲ್ ಮಾಡಿಸಿದೆ, ಈ ಥರ ಮಾತಾಡ್ತೀಯ ಅಕ್ಕ, ಈ ಥರ ಹೇಳಿ ಅಕ್ಕ ಅಂತ. ಸೊ ಅವಾಗ ಅವ್ರು ಕೇಳಿಲ್ಲ, ಬೇಡ ಬೇಡ ಅಂತಾನೆ ಹೇಳ್ತಿದ್ದಾರೆ. ನಾನು ಯಾವತ್ತೂ ಬಿಟ್ಟು ಹೋಗಿಲ್ಲ, ಅವರೇ ನಾನು ಬಿಟ್ಟು ಹೋಗಿರೋದು. ಕಿಪ್ಪಿ ಕೀರ್ತಿನೇ ನಿಮ್ಮನ್ನ ಬಿಟ್ಟು ಹೋಗಿದ್ದು? ಹೌದು, ಅವರೇ ಬೇಡ ಅಂತ ಹೇಳ್ತಾರೆ. ಇವಾಗ ನಾನು ಹೋದ್ರೂ ಅಷ್ಟೇ ಎಲ್ಲ ಹೇಳ್ತಾರೆ, ಅಣ್ಣ ಒಂದಾಗಿ ಲೈವಲ್ಲಿ ಬರ್ತೀನಿ, ಅಲ್ಲಿ ಮೆಸೇಜ್ ಹಾಕ್ತಾರೆ, ಅಣ್ಣ ಒಂದಾಗಿ ಪ್ಲೀಸ್ ಅಣ್ಣ ಒಂದಾಗಿ ಅಂತ. ಆದ್ರೂ ನಾನು ಅದೆಲ್ಲ ತಿಳ್ಕೊಂಡಿದ್ದಾರೆ, ಹೇಳ್ತಿದ್ದಾರೆ ಜನಗಳು, ಏನೋ ಒಂದೋಗೋಣ ಅಂತ ಹೋಗ್ತೀನಿ, ಬಟ್ ಅವ್ರು ಬೇಡ ಅಂತ ಹೇಳ್ತಿದ್ದಾರೆ ಅಷ್ಟೇ. ಮತ್ತೀಗ ಲೈವಲ್ಲೇ ಬಂದು ನೀನೇ ಬ್ರೇಕಪ್ ಮಾಡಿದ್ಯಾ, ಮುತ್ತುರಾಜ್ ಬ್ರೇಕಪ್ ಮಾಡಿದ, ನಂದೇನು ತಪ್ಪಿಲ್ಲ, ನಾನೇನು ಮಾಡಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಾ ಅಂತ ಲೈವಲ್ಲಿ ಬಂದು ಹೇಳ್ತಾರೆ. ದಚ್ಚು, ಇದು ನಿನಗೆ ನ್ಯಾಯನ ದಚ್ಚು? ಹೇಳು. ನಂದು ಸುನಿಲ್ದು ಬರೀ ಫ್ರೆಂಡ್ ಅಷ್ಟೇ. ಬೇಕಿದ್ರೆ ಸುನಿಲ್ ನನ್ನ ಕೇಳು ದಚ್ಚು, ಬೇಕಿದ್ರೆ ಫ್ರೆಂಡ್ ಅಷ್ಟೇ, ನಮ್ಮಿಬ್ರು ಲವರ್ ಅಲ್ಲ, ಲವರ್ಸು ಅಲ್ಲ, ನಮ್ ಫ್ರೆಂಡ್ ಅಷ್ಟೇ ದಚ್ಚು. ನಿನ್ ನ್ಯಾಯನ ಹೇಳು ದಚ್ಚು. ಈ ತರ ಎಲ್ಲ ಮಾಡ್ಬಿಟ್ಟು ಇವಾಗ ಲಿಖಿತ್ ಹತ್ರ ಕುತ್ಕೊಂಡು ಈ ತರ ಲೈವ್ ಅಲ್ಲಿ ಬಂದು ನಾನು ಈ ತರ ಎಲ್ಲ ಹೇಳ್ತಾನಲ್ಲ, ನ್ಯಾಯನ ಇದು ಜನರೇ, ನ್ಯಾಯನ ಹೇಳಿ. ಇದೆಲ್ಲ ಮಾಡ್ತಾವನಲ್ಲ, ಲೈವಲ್ಲಿ ಬಂದು ಹಿಂಗ್ ಕುತ್ಕೊಂಡು ಹೇಳ್ತಾವನಲ್ಲ, ನನಗೆ ನನ್ನ ಇಷ್ಟು ಬೇಡವಾಗ ಕೀಳಾಗಿ ನೋಡ್ತಾವನಲ್ಲ ಒಂದ್ ಹೆಣ್ಮಗುನ, ಎಲ್ಲ ಕೀಳಾಗಿ ನೋಡ್. ಲಿಖಿತ್ ಬ್ರೋ, ನಿಮ್ಗೆ ಗೊತ್ತು ಬ್ರೋ ನಾನೇನು ಅಂತ, ನಿನಗೆ ಗೊತ್ತು ಬ್ರೋ, ನಾನು ಆ ಥರ ಎಲ್ಲ ಬೇಕು. ನಿನ್ ಫ್ರೆಂಡ್ ದಚ್ಚುನ ಕೇಳಿ ಹೇಳ್ತಾನೆ, ದಯವಿಟ್ಟು ದಚ್ಚುನ ಕೇಳಿ ಹೇಳ್ತಾನೆ. ಸುನೀಲ್ ನನ್ ಹೆಂಗೆ, ನೀವೆಲ್ಲ ಹೆಂಗೆ ದಚ್ಚು ಹೆಂಗೆ ನನ್ನ ಫ್ರೆಂಡು, ಸುನೀಲ್ ಹಾಗೆ ಫ್ರೆಂಡು. ದಯವಿಟ್ಟು ಸುನೀಲ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಬೇಕಿದ್ರೆ ಐಡಿನೂ ಮೆನ್ಷನ್ ಮಾಡ್ತೀನಿ, ಕೇಳಿ ಜನನೇ ದಯವಿಟ್ಟು. ನನಗೂ ಅವನಿಗೆ ಯಾವ ಸಂಬಂಧ ಇಲ್ಲ. ನನ್ನ ಬಿಟ್ಟೋಗಿ ನನಗೆ ಆಗ್ತಾ ಇಲ್ಲ ಜನರೇ, ನನಗೆ ಆಗ್ತಾ ಇಲ್ಲ. ದಚ್ಚು ಏನೋ ಇದು, ಈ ತರ ನಿನಗೆ ಸಪೋರ್ಟ್ ಮಾಡಿದ್ದಕ್ಕೆ ಈ ತರ ಎಲ್ಲ ಬಹುಮಾನ ನನಗೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಮಾಡಿಲ್ಲ, ಡೈರೆಕ್ಟ್ ಆಗಿ ನಾನು ರಿಯಲ್ ಆಗಿ ಕೇಳಿಸ್ಕೊಂಡಿದ್ದೀನಲ್ಲ, ಅದನ್ನ ರಿಯಲ್ ಆಗಿ ಕೇಳಿಸ್ಕೊಂಡು ರೆಕಾರ್ಡ್ ಕೂಡ ಬಿಟ್ಟಿದ್ದೀನಿ. ಬಟ್ ಅವ್ರ ರೆಕಾರ್ಡ್ ಎಲ್ಲ ಇನ್ನೂ ಇದೆ, ಬಟ್ ಒಂದು ಹುಡುಗಿ ಮಾನ ಮರ್ಯಾದೆ ಕಳಿಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಬಟ್ ಅವ್ರದ್ದು ಪ್ರೂಫ್ ಸಮೇತ ನನ್ನ ಹತ್ರ ಇದೆ, ಏನೇನು ಮಾತಾಡಿದ್ದಾರೆ, ಹೆಂಗೆ ನಮ್ಮ ಫ್ಯಾಮಿಲಿ ಹೆಂಗೆ ಬೈದಿದ್ದಾರೆ, ಮತ್ತು ಬೇರೆ ಹುಡುಗನ ಜೊತೆ ಹೆಂಗೆ ಮಾತಾಡಿದ್ದಾರೆ ಎಲ್ಲ ಇದೆ ನನ್ನ ಹತ್ರ. ಆಲ್ರೆಡಿ ಎಲ್ಲನೂ ಇದೆ, ನಾನು ಕಲೆಕ್ಟ್ ಮಾಡಿದ್ದೀನಿ. ಬಟ್ ಅದು ಒಂದು ಪ್ರೂಫ್ ಬಿಟ್ಟಿದ್ದೀನಿ ಅಷ್ಟೇ, ಇನ್ನೂ ಇದೆ. ಬಟ್ ನಾನು ಬಿಡಕ್ಕೆ ಹೋಗಲ್ಲ, ಯಾರೇ ಹೇಳಿದ್ರು ಅಷ್ಟೇ, ನನ್ನ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಯಾರ ಬಗ್ಗೆ. ಈಗ ನೀವೊಂದು ವಿಡಿಯೋ ಆಡಿಯೋ ಬಿಟ್ಟಿದ್ದೀರಾ ಅಂದ್ರೆ ಲೈವಲ್ಲೇ ಬಂದು ಹೇಳ್ತಿದ್ದೀರಾ ಆ ತರ ಪರ್ಸನಲ್ ಆಗಿ ತಗೊಂಡಿದ್ದಾನೆ ಅಂತ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಯಾಕೆ ಅಂತ ಬೈದಿರೋದು ಅಂದ್ರೆ ನಮ್ಮ ಫ್ಯಾಮಿಲಿ ಬಗ್ಗೆ. ಅವರು ನಮ್ಮ ಫ್ಯಾಮಿಲಿ ಬಗ್ಗೆನೇ ಕೆಟ್ಟದಾಗೆಲ್ಲ ಮಾತಾಡ್ತಾರೆ, ರೊಸ್ತಾಗಿ ಮಾತಾಡ್ತಾರೆ. ಸೊ ನಂಗೆ ಅವಾಗ ಇಷ್ಟ ಆಗಲ್ಲ. ನಮ್ಮ ಫ್ಯಾಮಿಲಿನ ತುಂಬಾ ಒಂಥರ ಕೀಳಾಗಿ ನೋಡ್ತಾಳೆ ಅವಳು, ಆ ಥರ ಆಗ್ಬಿಟ್ಟಿದೆ. ತುಂಬ ನಮಗೂ ಬೇಜಾರಾಗುತ್ತೆ. ನಮ್ಮ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಯಾರೂ ಸುಮ್ಮನೆ ಇರಲ್ಲ, ಓಕೆನಾ? ಆ ಥರ ತುಂಬ ರಷ್ಟಾಗೆಲ್ಲ ಮಾತಾಡಿದ್ದಾರೆ, ಬಟ್ ಅದನ್ನೆಲ್ಲ ಹೇಳಕ್ ಹೋಗಲ್ಲ. ಕಿಪ್ಪಿ ಮತ್ತೆ ನಿಮ್ಮ ನಡುವೆ ಉಳಿ ಹಿಂಡೋರು ಯಾರು? ಉಳಿ ಹಿಂಡೋರು ಸುನಿಲ್ ಅಂತ. ಆ ಟೈಮಲ್ಲಿ ಅವ್ನು ಕಾನ್ಫರೆನ್ಸಲ್ಲಿ ಇದ್ದ. ಸುನಿಲ್ ಅವನೇ ಕಾರಣ, ಇದಕ್ಕೆಲ್ಲ ಅವನೇ ಕಾರಣ ಆಗಿದ್ದು. ಕಿಪ್ಪಿ ಕೀರ್ತಿ ಮತ್ತೆ ನಿಮ್ಮ ಜೊತೆ ಮನಸ್ತಾಪ ಆಗಕ್ಕೆ ಕಾರಣ ಏನು? ಮನಸ್ತಾಪ ಕಾರಣ ಅಂದರೆ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಆ ಥರ ಹೇಳಿದ್ದಕ್ಕೆ ತುಂಬ ಬೇಜಾರಾಗುತ್ತೆ ನಮಗೆ. ಸೊ ಹಾಗಾಗಿ ಮತ್ತೆ ಇನ್ನೂ ತುಂಬ ಇದೆ, ಅದೆಲ್ಲ ಹೇಳೋಕ್ಕಾಗಲ್ಲ. ಸೊ ಇದೊಂದು ರೀಸನ್ ಕೊಡ್ತೀನಿ ಅಷ್ಟೇ. ನಿಮಗೆ ಕಿಪ್ಪಿ ಕೀರ್ತಿ ಅಂದರೆ ಯಾಕೆ ಇಷ್ಟ, ಮತ್ತು ಯಾಕೆ ಇಷ್ಟು ದಿನ ಇಷ್ಟ ಆಗಿದ್ರು? ಯಾಕೆಂದರೆ ಅವ್ರು ಇನ್ನೋಸೆಂಟ್, ತುಂಬ ಇನ್ನೋಸೆಂಟು. ಬಟ್ ಯಾರೇ ಬೈದರೂ ಅಷ್ಟೇ, ಸೊ ಏನೂ ಮಾತಾಡೋಕ್ಕಾಗಲ್ಲ. ಬಟ್ ತುಂಬ ಇನ್ನೋಸೆಂಟ್ ಇದ್ದಾರೆ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಮನೆಯವ್ರಿಗೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಗೊತ್ತಿತ್ತಾ? ಸೊ ನಮ್ಮ ಲವ್ ಮಾಡಿ 2 ಮಂತ್ ಆಗಿ ನಾನು ಅವ್ರ ಜೊತೆ ಎಲ್ಲ ಮಾತಾಡ್ಸಿದ್ದೀನಿ. ನಮ್ಮ ಸಿಸ್ಟರ್ ಗೊತ್ತು, ನಮ್ಮ ಡ್ಯಾಡ್ ಒಬ್ಬರನ್ನ ಬಿಟ್ಟು ಎಲ್ಲರೂ ಗೊತ್ತು ನಮ್ಮ ಮನೆಯಲ್ಲಿ. ಈಗ ನಿಮಗೆ ವಯಸ್ಸೆಷ್ಟು? ನನ್ನ ಏಜ್ ಬಂದ್ಬಿಟ್ಟು ಇವಾಗ 23 ರನ್ನಿಂಗ್ ಆಗ್ತಿದೆ. ನೆಕ್ಸ್ಟ್ ಮಂತ್ ಬಂದರೆ 23 ರನ್ನಿಂಗ್ ಆಗುತ್ತೆ. ಕಿಪ್ಪಿ ಕೀರ್ತಿ ವಯಸ್ಸೆಷ್ಟು? ಅವರು 22 ಇರ್ಬೋದು. ನಿಮ್ಮ ಮಧ್ಯೆ ಯಾವುದೇ ಜಗಳ ಆಗಿಲ್ಲ ಅಂದಿದ್ರೆ ನೀವು ಮುಂದೆ ಮದುವೆ ಆಗ್ತಿದ್ರಾ? ಎಸ್, ನನ್ನ ಮನೆಯಲ್ಲಿ ಕೂಡ ಹೇಳಿದ್ದೆ, ನಾನು ಇದೇ ಹುಡುಗಿನ ಮದುವೆ ಆಗ್ತೀನಿ, ಈ ಹುಡುಗಿ ಬಿಟ್ಟು ನಂಗೆ ಯಾರು ಬೇಡ ಅಂತ ನಾನು ಹೇಳಿದ್ದೆ. ನಮ್ಮ ಡ್ಯಾಡ್ ಹತ್ರ, ನಮ್ಮ ಮಾಮ ಹತ್ರ, ಎಲ್ಲರ ಹತ್ರ ಹೇಳಿದ್ದೆ, ಫ್ರೆಂಡ್ಸ್ ಹತ್ರ ಹೇಳಿದ್ದೆ. ಆ ಥರ ರೇಗಿಸಿದ್ರು ಪರವಾಗಿಲ್ಲ, ಬಟ್ ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತಲೂ ಹೇಳಿದ್ದೆ. ಮದುವೆ ಫಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಇನ್ನೊಂದು 3 ಇಯರ್ಸ್ ಅಷ್ಟೇ. ಬಟ್ ಇವಾಗ ಈ ಥರ ಆಗೋಯ್ತು. ಇನ್ ಕೇಸ್ ಮದುವೆ ಆಗಿದ್ರೆ ನೀವು ಅಲ್ಲಿಗೆ ಹೋಗ್ತಾ ಇದ್ರಾ ಕೂರ್ಗ್ಗೆ, ಇಲ್ಲ ಕಿಪ್ಪಿ ಕೀರ್ತಿನ ಮೈಸೂರಲ್ಲಿ ಇಸ್ಕೊಳ್ತಾ ಇದ್ರು? ಓಕೆ, ಅವರು ಇಲ್ಲಿಗೆ ಬರ್ತಿದ್ರು, ಮೈಸೂರಲ್ಲೇ ಇಸ್ಕೊತಿದ್ದೆ, ನಮ್ಮನೇಲೇ ಇಸ್ಕೊತಿದ್ದೆ.
ಈಗ ಬ್ರೇಕಪ್ ಆಗಿದೆ, ಮುಂದೆ ಯಾರನ್ನಾದ್ರೂ ಲವ್ ಮಾಡ್ತೀರಾ ನೀವು? ಜಸ್ಟ್ ನಾನು ಮುಂದೆ ನೋಡ್ಬೇಕು, ಮುಂದೆ ಹೇಗಿದೆ ಇವಾಗ ಒಂದು ಫ್ಯಾಮಿಲಿ. ನನಗೆ ಇವಾಗ ಏನಿದ್ರು ಇವಾಗ ಫ್ಯಾಮಿಲಿ ಇಂಪಾರ್ಟೆಂಟ್. ಫ್ಯಾಮಿಲಿ ಯಾವ ಥರ ಮಾತಾಡ್ತಾರೆ ಅಂದಮೇಲೆ ನಾನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅವ್ರು ಏನಾದರೂ ಮದುವೆ ಆಗುವಂತೆ ನಾನು ಆಗ್ತೀನಿ, ಅವ್ರಿಲ್ಲ ಏನು ಮಾತಾಡಲಿಲ್ಲ ಅಂದರೆ ನಾನು ಸುಮ್ಮನೆ ಹಾಗೆ ಸಿಂಗಲ್ ಆಗಿ ಇದ್ಬಿಡ್ತೀನಿ. ಈಗ ನೆಕ್ಸ್ಟ್ ಲವ್ ಮಾಡ್ತೀರಾ, ಡೈರೆಕ್ಟ್ ಮದುವೆ ಆಗ್ತೀರಾ? ಜಸ್ಟ್ ಲವ್ ಅಂತೂ ಮಾಡೋದಿಲ್ಲ. ಒಂದ್ಸಲಿ ಮೋಸ ಹೋದ್ಮೇಲೆ ಮತ್ತೆ ಅದೇನೇ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಒಂದ್ಸಲಿ ಮೋಸ ಹೋಗ್ಬಿಟ್ಟಿದ್ದೀನಿ, ಅದನ್ನ ಬಿಟ್ಟು ಏನು ಮಾಡೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಹೆಚ್ಕೊಳ್ಳೋದಕ್ಕೋಸ್ಕರ ಲವ್ ಮಾಡಿದ್ದ ಕಿಪಿಕಿರ್ತಿನ? ಅಂದರೆ ನಾನು ಆ ಥರ ಮಾಡೋವಾಗಿದ್ರೆ ನಾವು ಲವ್ ಮಾಡಿ ಒಂದು 8 ಮಂತ್ ಆದಮೇಲೆ ನಾವು ವೈರಲ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನಾನು ವೈರಲ್ ಮಾಡ್ಬೋದಾಗಿತ್ತಲ್ಲ. ಆ ಥರ ಮಾಡೋವಾಗಿದ್ರೆ 1 ಮಂತಲ್ಲೇ ನಾನು ಅವ್ರ ಜೊತೆ ವೈರಲ್ ಮಾಡಿಕೊಂಡು ಅವ್ರ ಹತ್ರ ಎಲ್ಲ ಇದು ಕಿತ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಏನಕ್ಕೆ ನಾನು ಆ ಥರ ಮಾಡಿಲ್ಲ? ಬಟ್ ಬ್ಯಾಡ್ ಒಪಿನಿಯನ್ ತಿಳ್ಕೊತಾರೆ, ಬಟ್ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ಅವ್ರಿಗೇನು ಗೊತ್ತಿಲ್ಲ, ನಮ್ಮ ಇಬ್ರದ್ದು ಟ್ರೂ ಲವ್ ಅಂತ ಯಾರಿಗೂ ಗೊತ್ತಿಲ್ಲ ಇದು ಅಷ್ಟೇ. ಇದು ನಿಜವಾದ ಲವ್ ಇಲ್ಲ ಫೇಕ್ ಲವ್? ಇದು ನಿಜವಾಗ್ಲೂ ಟ್ರೂ ಲವ್. ನಾನು ಟ್ರೂ ಲವ್ ಮಾಡಿಲ್ಲ ಅಂತಾಗಿದ್ರೆ ನಾನು 1 ಇಯರ್ 3 ಮಂತ್ ಇರ್ತಿರ್ಲಿಲ್ಲ. ಅಷ್ಟೊತ್ತು ನಂಗೆ ಬೇಕಾಗಿರ್ಲಿಲ್ಲ. ನಾನು ಫೇಕ್ ಲವ್ ಮಾಡೋ ಆಗಿದ್ರೆ 1 ಮಂತಲ್ಲೇ ಎಸ್ಕೇಪ್ ಆಗಿಬಿಡ್ತಿದ್ದೆ. ಅವ್ರದ್ದೆಲ್ಲ ಬ್ಲಾಕ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೊಂಟೋಗ್ಬಿಡ್ತಿದ್ದೆ ಅವ್ರ ಹತ್ರ. ಬಟ್ ನಾನು ಟ್ರೂ ಲವ್ ಮಾಡಿದ್ದೀನಿ, ಅದಕ್ಕೆ 1 ವರ್ಷ 3 ತಿಂಗಳು ಇದ್ದೀನಿ. ನಿಮ್ಮ ಟ್ರೂ ಲವ್ಗೆ 1 ವರ್ಷ 3 ತಿಂಗಳು ಅಷ್ಟೇ ವ್ಯಾಲಿಡಿಟಿ? ಬಟ್ ಇನ್ನೂ ಇತ್ತು, ಬಟ್ ಅದು ಉಳ್ಸ್ಕೊಳಕ್ಕಾಗಲಿಲ್ಲ ಅಷ್ಟೇನೆ. ಯಾರು ಉಳಿಸ್ಕೊಂಡಿಲ್ಲ ಅಂದರೆ ಅವರೇ. ಬಟ್ ಇವಾಗ ನಾರ್ಮಲಾಗಿ ಅಂದ್ರೆ 3ನೇ ವ್ಯಕ್ತಿ ಬರಬಾರ್ದು. ಇವಾಗ 3ನೇ ವ್ಯಕ್ತಿನೇ ಕಾರಣ ಅಂದಮೇಲೆ ಏನಕ್ಕೆ ಮಾತಾಡಬೇಕು? ಇವಾಗ ಲವರ್ ಇದ್ಮೇಲೆ ಫ್ರೆಶ್ ಲವರ್ ಅಂತ ಏನಿದೆ, ಬೇರೆಯವ್ರ ಹತ್ರ ಹೋಗಿ ಏನು ಹೇಳಿದೆ? ಅದರಿಂದ ತಾನೇ ನಮಗೂ ಬ್ರೇಕಪ್ ಆಗುತ್ತೆ.